ಓಂ ಶಾಂತಿ. ಈಗ ಶಿವ ತಂದೆಯನ್ನು ಶಿಕ್ಷಕನ ರೂಪದಲ್ಲಿ ನೆನಪು ಮಾಡೋಣ. ನಾನು ಆತ್ಮಜ್ಯೋತಿಯಾಗಿದ್ದೇನೆ. 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 ನಾನು ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಚೈತನ್ಯ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಈ ದೇಹವನ್ನು ನಡೆಸುವಂಥ ಸಾರಥಿಯಾಗಿದ್ದೇನೆ. ನಾನು ಆತ್ಮ ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದೇನೆ. ನಾನು ಆತ್ಮ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ. ನಾನು ಆತ್ಮ ಬ್ರಹ್ಮಜ್ಞಾನಿಯಾಗಿದ್ದೇನೆ. ನಾನು ಆತ್ಮ ವಿಶ್ವದ ಆಧಾರ ಮೂರ್ತಿ ಉದ್ಧಾರ ಮೂರ್ತಿಯಾಗಿದ್ದೇನೆ. ನಾನು ಆತ್ಮ ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ನಾನು ಆತ್ಮ ಪವಿತ್ರ ಪರಿಸ್ಥಿತ ಆಗಿದ್ದೇನೆ. ನಾನು ಆತ್ಮ ದೇವತಾ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಈ ದೇಹದಿಂದ ಹೊರಗೆ ಬಂದು ಪರಂಧಾಮದ ಕಡೆಗೆ ಸಾಗುತ್ತಿದ್ದೇನೆ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ ಪರಂಧಾಮವನ್ನು ತಲುಪಿದ್ದೇನೆ. ಪರಂಧಾಮದಲ್ಲಿ ಕೆಂಪು ಬೆಳಕು ತುಂಬಿದ ಲೋಕದಲ್ಲಿ ನಾ ಆತ್ಮನ ತಂದೆ ಪರಮಪಿತ ಪರಮಾತ್ಮ ವಜ್ರದ ಹಾಗೆ ಹೊಳೆಯುತ್ತಿದ್ದಾರೆ. ನಾನು ಆತ್ಮ ಅವರ ಎದುರುಗಡೆ ಕುಳಿತುಕೊಂಡಿದ್ದೇನೆ. ಈಗ ಶಿಕ್ಷಕನ ಸ್ವರೂಪ ಶಿವಶಿಕ್ಷಕರೇ, ನಾ ಆತ್ಮನ ಸತ್ಯ ಶಿಕ್ಷಕರಾಗಿದ್ದೀರಿ. ನಾನು ಆತ್ಮ ನಿಮ್ಮ ವಿಧೇಯ ವಿದ್ಯಾರ್ಥಿಯಾಗಿದ್ದೇನೆ. ಶಿವಶಿಕ್ಷಕರೇ, ಶಿವಶಿಕ್ಷಕರೇ, ನಾನು ಆತ್ಮ. ನಾನು ಯಾರು? ನನ್ನ ತಂದೆ ಯಾರು?
ನನ್ನ ಮನೆ ಯಾವುದು ಎನ್ನುವ ಸತ್ಯಜ್ಞಾನವನ್ನು ಅರಿಯದೆ ತಂದೆಯನ್ನು ಕಳೆದುಕೊಂಡು ಅನಾಥನಾಗಿ ದುಃಖದಲ್ಲಿರುವಾಗ ತಾವು ಪರಂಧಾಮದಿಂದ ಇಳಿದು ಬಂದು ಬ್ರಹ್ಮ ತಂದೆಯ ಶರೀರವನ್ನು ತೆಗೆದುಕೊಂಡು ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ನಾವು ಆತ್ಮಿಕ ಮಕ್ಕಳನ್ನು ಮಡಿಲಿನಲ್ಲಿ ವಿದ್ಯಾರ್ಥಿಗಳನ್ನಾಗಿ ಮಾಡಿಕೊಂಡು ನಾವು ಆತ್ಮಗಳಿಗೆ ಜ್ಞಾನವನ್ನು ನೀಡುತ್ತಿದ್ದೀರಿ. ಶಿವಶಿಕ್ಷಕರೇ, ನಾನು ಆತ್ಮ ನಿಮ್ಮ ಮಡಿಲಿಗೆ ಬರುವುದಕ್ಕಿಂತ ಮುಂಚೆ ಅಜ್ಞಾನದ ಕತ್ತಲೆಯಲ್ಲಿ ದುಃಖದ ಸಾಗರದಲ್ಲಿ ಮುಳುಗಿದ್ದೆ. ಶಿವಶಿಕ್ಷಕರೇ, ಈಗ ನಿಮ್ಮ ಮಡಿಲಿನಲ್ಲಿ ನಾನು ನಿಮ್ಮ ಆತ್ಮಿಕ ವಿದ್ಯಾರ್ಥಿ, ನಿಮ್ಮ ಜ್ಞಾನದ ಬೆಳಕಿನಲ್ಲಿ ಸುಖದ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ. ಶಿವಶಿಕ್ಷಕರೇ, ನಾವು ಸಂಪೂರ್ಣರಾಗಬೇಕೆಂದು 4 ವಿಷಯಗಳಲ್ಲಿ ಜ್ಞಾನವನ್ನು ನೀಡುತ್ತಿದ್ದೀರಿ. ಶಿವಶಿಕ್ಷಕರೇ, ನೀವು ಜ್ಞಾನ, ಯೋಗ, ಧಾರಣೆ, ಸೇವೆ ಎಂದು 4 ವಿಷಯಗಳಲ್ಲಿ ಜ್ಞಾನವನ್ನು ನೀಡುತ್ತಿದ್ದೀರಿ. ಶಿವಶಿಕ್ಷಕರೇ, ಆತ್ಮನ ಅಂಗಗಳಾದ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಪತಿತವಾಗಿ ವಿಕಾರದ ಗುಣಗಳಲ್ಲಿ ನಡೆಯುತ್ತಿವೆ. ಶಿವಶಿಕ್ಷಕರೇ, ನೀವು ನಾವು ಆತ್ಮಿಕ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಮಾರ್ಗದಲ್ಲಿ ನಡೆಯಲು ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ಪಾವನ ಮಾಡುತ್ತಿದ್ದೀರಿ. ಶಿವಶಿಕ್ಷಕರೇ, ನಿಮ್ಮ ಜ್ಞಾನದ ಸಬ್ಜೆಕ್ಟ್ನಿಂದ ನಿಮ್ಮ ಜ್ಞಾನದಂತೆ ನಡೆಯುವುದರಿಂದ ಆತ್ಮನ ಬುದ್ಧಿಯು ಪಾರಸ ಬುದ್ಧಿಯಾಗಿ ನಾನು ಆತ್ಮ
ಶ್ರೇಷ್ಠಾತಿಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗುತ್ತೇನೆ. ಶಿವಶಿಕ್ಷಕರೇ, ನಾನು ನಿಮ್ಮ ಆತ್ಮಿಕ ವಿದ್ಯಾರ್ಥಿ. ನಿಮ್ಮ ಮಡಿಲಿಗೆ ಬರುವುದಕ್ಕಿಂತ ಮುಂಚೆ ನಾ ಆತ್ಮನ ಬುದ್ಧಿಯು ಪಾಪ ತುಂಬಿ ಕಲ್ಲು ಬುದ್ಧಿಯಾಗಿತ್ತು. ಪಾಪ ಪುಣ್ಯಗಳ ಅರಿವು ಇರಲಿಲ್ಲ. ಶಿವಶಿಕ್ಷಕರೇ, ನಾನು ಆತ್ಮ ಕಲಿಯುಗದಲ್ಲಿ ಎಲ್ಲರಿಗೂ ದುಃಖವನ್ನು ಕೊಡುತ್ತಾ ನಾನು ಆತ್ಮ ದುಃಖಿಯಾಗಿದ್ದೆ. ಶಿವಶಿಕ್ಷಕರೇ, ನಿಮ್ಮ ಮಡಿಲಿನಲ್ಲಿ ನಾನು ಆತ್ಮಿಕ ವಿದ್ಯಾರ್ಥಿ. ನಿಮ್ಮನ್ನು ನೆನಪು ಮಾಡಿದಂತೆಲ್ಲ ನನ್ನ ಬುದ್ಧಿಯು ಪಾರಸ ಬುದ್ಧಿಯಾಗುತ್ತಿದೆ. ಸದಾ ನನ್ನ ಸುಖದ ಜೀವನಕ್ಕೆ ಬೇಕಾಗುವ ಜ್ಞಾನದ ರತ್ನಗಳಂತೆ ನಡೆಯುತ್ತಾ ನಾನಾತ್ಮ ಪುಣ್ಯಾತ್ಮನಾಗುತ್ತಿದ್ದೇನೆ. ಶಿವಶಿಕ್ಷಕರೇ, ನನ್ನ ಆತ್ಮ ಈಗ ನಿಮ್ಮ ಮಡಿಲಿನಲ್ಲಿ ಪಾವನನಾಗಿ ಜನ್ಮ ಜನ್ಮಾಂತರಕ್ಕಾಗಿ ಸುಖದ ಆಸ್ತಿಯನ್ನು ತುಂಬಿಕೊಳ್ಳುತ್ತಿದ್ದೇನೆ. ಶಿವಶಿಕ್ಷಕರೇ, ನಾ ಆತ್ಮನ ಮನಸ್ಸು ಪಾಪ ತುಂಬಿ ಸದಾ ವ್ಯರ್ಥ ಮತ್ತು ನೆಗೆಟಿವ್ ವಿಚಾರಗಳಲ್ಲೇ ಇರುತ್ತದೆ. ಶಿವಶಿಕ್ಷಕರೇ, ಈಗ ನಾನು ಆತ್ಮಿಕ ವಿದ್ಯಾರ್ಥಿ. ಈ ಮನಸ್ಸಿನಿಂದ ನಿಮ್ಮನ್ನು ನೆನಪು ಮಾಡಿದಂತೆಲ್ಲ ನಾ ಆತ್ಮಕ್ಕೆ ಶಕ್ತಿ ತುಂಬಿ ನಾ ಆತ್ಮನ ವಿಕರ್ಮವೆಲ್ಲ ವಿನಾಶವಾಗಿ ಸಂಪೂರ್ಣ ಪಾವನನಾಗುತ್ತಿದ್ದೇನೆ. ಶಿವಶಿಕ್ಷಕರೇ, ನಿಮ್ಮ ಮಡಿಲಿನಲ್ಲಿ ನಾನು ಆತ್ಮಿಕ ವಿದ್ಯಾರ್ಥಿ. ನಿಮ್ಮನ್ನು ನೆನಪು ಮಾಡುವುದರಿಂದ ನಾ ಆತ್ಮಕ್ಕೆ ಕಂಟ್ರೋಲಿಂಗ್ ಪವರ್ ತುಂಬಿ ಸದಾ ಶುದ್ಧ ವಿಚಾರಗಳಿಂದ ಭರ್ಪೂರಾಗುತ್ತಾ ಹೋಗುತ್ತಿದ್ದೇನೆ. ಅಶುದ್ಧ ಕೆಟ್ಟ ಸಂಕಲ್ಪಗಳಿಂದ ದೂರವಾಗಿ ಅಶಾಂತಿ ದುಃಖದಿಂದ ನಾನು ಆತ್ಮ ಮುಕ್ತನಾಗುತ್ತಿದ್ದೇನೆ.
ಶಿವಶಿಕ್ಷಕರೇ, ನಿಮ್ಮ ಮಡಿಲಿಗೆ ಬರುವುದಕ್ಕಿಂತ ಮುಂಚೆ ನಿಮ್ಮ ಆತ್ಮಿಕ ವಿದ್ಯಾರ್ಥಿಯಾದ ನಾನು ಸದಾ ಅಸುರಿ ಗುಣಗಳಲ್ಲಿ ನಡೆಯುತ್ತಾ ಅಸುರಿ ಸಂಸ್ಕಾರದಿಂದ ಎಲ್ಲರಿಗೆ ದುಃಖವನ್ನು ಕೊಡುತ್ತಾ ದುಃಖವನ್ನು ತೆಗೆದುಕೊಳ್ಳುತ್ತಾ ದುಃಖದ ಸಾಗರದಲ್ಲಿ ಮುಳುಗಿದ್ದೆ. ಶಿವಶಿಕ್ಷಕರೇ, ಈಗ ನಾನು ನಿಮ್ಮ ಆಜ್ಞಾಕಾರಿ ವಿದ್ಯಾರ್ಥಿ. ನಿಮ್ಮ ಶ್ರೀಮತದಂತೆ ನಡೆಯುತ್ತಾ ದೈವಿ ಸಂಸ್ಕಾರಗಳನ್ನು ತುಂಬಿಕೊಳ್ಳುತ್ತಿದ್ದೇನೆ. ಶಿವಶಿಕ್ಷಕರೇ, ನಾನಾತ್ಮ ಈಗ ನಾ ಆತ್ಮಿಕ ವಿದ್ಯಾರ್ಥಿಗೆ ನೀವು ಒಂದು ಜನ್ಮಕ್ಕಾಗಿ ಆಸ್ತಿಯನ್ನು ಕೊಡಲು ಬಂದಿಲ್ಲ. ನಿಮ್ಮಿಂದ ನಾನು ಆತ್ಮನ ಅಂಗಾಂಗಗಳು ಪಾವನವಾದಷ್ಟು ನಾನು ಆತ್ಮ ಜನ್ಮ ಜನ್ಮಾಂತರಕ್ಕಾಗಿ ಸುಖವನ್ನು ಪಡೆಯುತ್ತೇನೆ. ಶಿವಶಿಕ್ಷಕರೇ, ನಿಮ್ಮ 4ನೇ ಸಬ್ಜೆಕ್ಟ್ ಆಗಿದೆ ಸೇವೆ. ಶಿವಶಿಕ್ಷಕರೇ, ನಾನು ಆತ್ಮ ನಿಮ್ಮಲ್ಲಿ ಸುಖವನ್ನು ಬೇಡಿದಾಗ ನೀವು ತಿಳಿಸಿರುವ ಮಾರ್ಗ ಎಲ್ಲರಿಗೆ ಸುಖವನ್ನು ಕೊಡು, ಎಲ್ಲರಿಂದ ಸುಖವನ್ನು ಪಡೆ. ಶಿವಶಿಕ್ಷಕರೇ, ನಿಮ್ಮ ಮಡಿಲಿನಲ್ಲಿ ನಾನು ಆತ್ಮಿಕ ವಿದ್ಯಾರ್ಥಿಯು ನಿಮ್ಮನ್ನು ನೆನಪು ಮಾಡುತ್ತಾ ನಿಮ್ಮ ಎಲ್ಲ ಖಜಾನೆಗಳನ್ನು ತುಂಬಿಕೊಂಡು ಎಲ್ಲರಿಗೂ ಹಂಚುತ್ತೇನೆ. ಶಿವಶಿಕ್ಷಕರೇ, ನಾನು ನಿಮ್ಮ ಆತ್ಮಿಕ ವಿದ್ಯಾರ್ಥಿ. ಎಲ್ಲ ಆತ್ಮಗಳಿಗೆ ಶಾಂತಿ, ಶಕ್ತಿ, ಜ್ಞಾನ, ಆಶೀರ್ವಾದಗಳನ್ನು ನೀಡುತ್ತಾ ಜನ್ಮ ಜನ್ಮಾಂತರಕ್ಕಾಗಿ ಸುಖದ ಲೆಕ್ಕಾಚಾರಗಳನ್ನು ತುಂಬಿಕೊಳ್ಳುತ್ತಿದ್ದೆ. ಶಿವಶಿಕ್ಷಕರೇ, ನೀವು ತಿಳಿಸಿದ್ದೀರಿ, ಮಧುರ ಆತ್ಮಿಕ ವಿದ್ಯಾರ್ಥಿಗಳೇ, ನೀವು ಆಲ್ರೌಂಡ್ ಸೇವಾಧಾರಿಗಳಾಗಬೇಕು. ಮಧುರ ಮಕ್ಕಳೇ, ಮಧುರ ಆತ್ಮಿಕ ವಿದ್ಯಾರ್ಥಿಗಳೇ, ತನು, ಮನ, ಧನ, ಜನ ಎಲ್ಲ ಸೇವೆಗಳಿಂದ ಶಿವಶಿಕ್ಷಕರೇ, ನಾವು ಆತ್ಮಿಕ ವಿದ್ಯಾರ್ಥಿಗಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ
ನಿಮ್ಮ ವಿದ್ಯಾರ್ಥಿಗಳನ್ನು ತ್ರಿಕಾಲದರ್ಶಿ, ತ್ರಿನೇತ್ರಿ, ತ್ರಿಲೋಕಿನಾಥರನ್ನಾಗಿ ಮಾಡಿದ್ದೀರಿ. ಶಿವಶಿಕ್ಷಕರೇ, ನೀವು ನಿಮ್ಮ ಆತ್ಮಿಕ ವಿದ್ಯಾರ್ಥಿಗಳನ್ನು ಆತ್ಮಾಭಿಮಾನಿ, ದೇಹಿ ಅಭಿಮಾನಿ, ಸ್ವಮಾನಧಾರಿ, ಸ್ವದರ್ಶನ ಚಕ್ರಧಾರಿ, ದೇವತೆಗಳನ್ನಾಗಿ ಮಾಡುತ್ತಿದ್ದೀರಿ. ಶಿವಶಿಕ್ಷಕರೇ, ನಾನು ಆತ್ಮಿಕ ವಿದ್ಯಾರ್ಥಿಯಾದ ನಾನಾತ್ಮ ಕೊನೆಯ ಉಸಿರಿರೋವರೆಗೂ ನಿಮ್ಮ ಮಡಿಲಿನಲ್ಲಿ ವಿದ್ಯೆಯನ್ನು ಓದಬೇಕಾಗಿದೆ. ಶಿವಶಿಕ್ಷಕರೇ, ಆತ್ಮಿಕ ವಿದ್ಯಾರ್ಥಿಯಾದ ನಾನು ಆತ್ಮ ಕೊನೆ ಉಸಿರಿರೋವರೆಗೂ ನಿಮ್ಮ ಮಡಿಲಿನಲ್ಲಿ ವಿದ್ಯೆಯನ್ನು ಓದಿ ನಿಮ್ಮ ನೆನಪಿನಲ್ಲಿಯೇ ಶರೀರ ಬಿಡಬೇಕೆನ್ನುವ ಪರೀಕ್ಷೆಯನ್ನು ಪಾಸು ಮಾಡಿ ಪಾಸ್ ವಿತ್ ಆನರ್ ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ಳಬೇಕಾಗಿದೆ. ಶಿವಶಿಕ್ಷಕರೇ, ಆತ್ಮಿಕ ವಿದ್ಯಾರ್ಥಿಯಾದ ನಾನು ಆತ್ಮ ಲಕ್ಷ್ಮೀನಾರಾಯಣರಾಗುವುದೇ ಗುರಿಯಾಗಿದೆ. ಶಿವಶಿಕ್ಷಕರೇ, ನಾನು ಆತ್ಮ ನಿಮ್ಮ ಆಜ್ಞಾಕಾರಿ ವಿದ್ಯಾರ್ಥಿಯಾಗಿ ನಿಮ್ಮ ವಿದ್ಯೆಯನ್ನು ಓದುತ್ತಾ ಶ್ರೇಷ್ಠ ಪದವಿಯನ್ನು ಪಡೆಯುವಂಥ ಪುರುಷಾರ್ಥವನ್ನು ನಾನು ಆತ್ಮ ಮಾಡುತ್ತೇನೆ. ಶಿವಶಿಕ್ಷಕರೇ, ನಾನಾತ್ಮ ಕೊನೆ ಉಸಿರಿರೋವರೆಗೂ ನಿಮ್ಮ ಮಡಿಲಿನಲ್ಲಿ ವಿದ್ಯೆಯನ್ನು ಓದಿ ನಿಮ್ಮ ಮಡಿಲಿನಲ್ಲಿಯೇ ಶರೀರವನ್ನು ಬಿಡಬೇಕೆನ್ನುವ ಶರೀರವನ್ನು ಬಿಟ್ಟು ಪಾಸ್ ವಿತ್ ಆನರ್ ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ಳುವ ಪುರುಷಾರ್ಥವನ್ನು ನಾನು ಆತ್ಮ ಮಾಡುತ್ತೇನೆ. ಓಂ ಶಾಂತಿ.